ನಾವು ಕೃಷ್ಣನ ಮಾತುಗಳನ್ನು ಕೇಳಬೇಕು, ಕೃಷ್ಣನ ಮಾರ್ಗದರ್ಶನವನ್ನು ತಗೋಬೇಕು ಅಂದರೆ ಭಗವದ್ಗೀತೆಯನ್ನು ಓದಬೇಕಾಗತ್ತೆ. ಕೃಷ್ಣನನ್ನೇ ಸಾಕ್ಷಾತ್ ನಾವು ತಿಳ್ಕೋಬೇಕು ಅಂದರೆ ಭಾಗವತ ಓದಬೇಕಾಗತ್ತೆ. ಯಾಕೆ ಭಗವದ್ಗೀತೆ ಓದಬೇಕು ಅಂದರೆ ನಾವು ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನೋಡ್ತಿರ್ತೀವಿ, ಸಣ್ಣ ಸಣ್ಣ ವಿಚಾರಗಳಿಗೆ ಡಿಪ್ರೆಷನ್ನು, ಮಾನಸಿಕ ಕಾಯಿಲೆಗಳು, ಆತ್ಮಹತ್ಯೆ ಪ್ರಕರಣಗಳು, ನಿದ್ರೆ ಬರದೇ ಇರುವಂತಹ ರಾತ್ರಿಗಳು, ಈ ಥರ ಪ್ರಕರಣಗಳನ್ನ ಜಾಸ್ತಿ ನೋಡ್ತಾ ಇದ್ದೀವಿ ನಾವು. ಭಗವದ್ಗೀತೆಯ ಹೊರತಾಗಿ ಪ್ರಪಂಚದ ಯಾವುದೇ ಪುಸ್ತಕಗಳು ಇರೋದಕ್ಕೆ ಸಾಧ್ಯನೇ ಇಲ್ಲ. ನಮಗೆ ಎಂಥದೇ ಸಂದರ್ಭ ಇರಲಿ, ಎಂಥದ್ದೇ ವ್ಯಕ್ತಿ ಇರಲಿ, ಎಂಥದೇ ವಯಸ್ಸಿರಲಿ, ಎಲ್ಲ ಸಂದರ್ಭಗಳಲ್ಲೂ ಎಲ್ಲ ಪ್ರಶ್ನೆಗಳಿಗೂ ಇದರಲ್ಲಿ ನಮಗೆ ಸುಸೂತ್ರವಾಗಿ ಉತ್ತರ ಸಿಗುತ್ತೆ. ಮತ್ತು ಹೇಗೆ ಬದುಕಬೇಕು, ಮಾನಸಿಕವಾಗಿ ಹೇಗೆ ಧೈರ್ಯವನ್ನು ತಂದುಕೋಬೇಕು ಅನ್ನೋದನ್ನು ಬಹಳ ಚೆನ್ನಾಗಿ ನಮ್ಗೆ ಹೇಳ್ಕೊಡುತ್ತೆ. ಭಗವದ್ಗೀತೆಗಿಂತ ಅದ್ಭುತವಾದಂತಹ ಸೈಕಾಲಜಿ ಬುಕ್ಕು ನಮಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಏನಿಲ್ಲ ಭಗವದ್ಗೀತೆಯಲ್ಲಿ, ಎಲ್ಲವೂ ಇದೆ, ನಾವು ಓದ್ತಿಲ್ಲ ಅಷ್ಟೇ. ದಯಮಾಡಿ ಎಲ್ಲರೂ ಭಗವದ್ಗೀತೆ ಓದಿ. ಹರೇ ಕೃಷ್ಣ.